ನಿವೇದಿತಾ ಗೌಡ ಡಿವೋರ್ಸ್ ಆದ್ಮೇಲೆ ಸಿಕ್ಕಾಪಟ್ಟೆ ಪಾಶ್ ಆಗಿದ್ದಾರೆ, ಸ್ಟೈಲಿಶ್ ಆಗಿದ್ದಾರೆ, ಬೋಲ್ಡ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆಗಾಗ ಏನಾದ್ರೂ ಒಂದು ಸುದ್ದಿಯಲ್ಲಿ ಸದ್ದು ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಕ್ರಿಶ್ಚಿಯನ್ ಅನ್ನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಅಂತ ಹೇಳ್ಕೊಂಡಿದ್ರು. ಚಂದನ್ಗೆ ಡಿವೋರ್ಸ್ ಕೊಟ್ಟ ಮೇಲೆ ನಿವೇದಿತಾ ಹೆವಿ ಸುದ್ದಿಯಲ್ಲಿದ್ದಾರೆ. ಈಗ ತನ್ನ ಗೆಳತಿಯ ಜೊತೆಗಿನ ಒಡನಾಟ, ಗೆಳತಿಯ ಜೊತೆಗಿನ ಸಂಬಂಧದ ಕುರಿತು ಮಾತನಾಡಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಯಪ್ಪ, ನಮ್ಮ ಕರ್ನಾಟಕದಲ್ಲೇ ಹೀಗೆಲ್ಲ ಆಗತ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಷ್ಟಕ್ಕೂ ನಿವೇದಿತಾ ಹೇಳಿದ್ದಾದ್ರೂ ಏನು? ಇತ್ತೀಚೆಗೆ ನಿವೇದಿತಾ ಯಾಕೆ ಹಿಂಗ ಆಡ್ತಾ ಇದ್ದಾರೆ? ಬೇಕು ಬೇಕು ಅಂತಾನೆ ಈ ತರ ಆಡ್ತಾ ಇದ್ದಾರೆ. ಇವರನ್ನ ಟ್ರೋಲ್ ಮಾಡಿದಷ್ಟು, ಹೀಯಾಳಿಸಿದಷ್ಟು ಮತ್ತಷ್ಟು ಅದನ್ನ ಜಾಸ್ತಿ ಮಾಡಿ. ನಿವೇದಿತಾ ಗೌಡ ಮೊದಲು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಮುಗ್ಧರಾಗಿ ಚಿಕ್ಕ ಪಾಪು ತರ ಆಡ್ತಾ ಇದ್ರು. ಕೆಲವರಿಗೆ ಅದು ಇರಿಟೇಷನ್ ಅನ್ಸಿದ್ರು, ಇನ್ ಕೆಲವರಿಗೆ ಇದೀಗ ನಿವೇದಿತಾ ಗೌಡ ಆಡ್ತಿರೋದನ್ನ ನೋಡಿ ಕೆಲವರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ ಏನು ಅಂತ ಹೇಳಿದ್ರೆ, ನಿವೇದಿತಾ ತನ್ನ ಸ್ನೇಹಿತೆ ವಾಣಿ ಜೊತೆಗೆ ಪದೇ ಪದೇ ರೀಲ್ಸ್ ಮಾಡ್ತಿದ್ರು. ಇದೇನ್ ಹೊಸದ? ಎಲ್ರೂ ರೀಲ್ಸ್ ಅನ್ನ ಮಾಡ್ತಾರೆ, ಅವರವರ ಸ್ನೇಹಿತೆಯರ ಜೊತೆಗೆ ಮಾಡ್ತಾರೆ, ಯಾವ್ದೋ ಹುಡುಗನ ಜೊತೆಗೆ ಅಲ್ವಲ್ಲ ಅಂತ ಕೆಲವರು ಪ್ರಶ್ನಿಸಬಹುದು. ಆದ್ರೆ ಈ ರೀಲ್ಸು ಮತ್ತು ವಾಣಿ ಜೊತೆಗಿನ ಸಂಬಂಧ ಸ್ವಲ್ಪ ಅತಿರೇಕದ ವರ್ತನೆ ಅಂತ ಕೆಲವ್ರಿಗೆ ಅನಿಸ್ತಾ ಇತ್ತು. ಈ ರೀತಿಯೆಲ್ಲ ಯಾಕೆ ಆಡ್ತಾರೆ? ನಿವೇದಿತಾ ಮೇ ಬಿ ಒಳ್ಳೆಯವರೇ ಅನ್ಸುತ್ತೆ. ಅವರ ಸಹವಾಸ ದೋಷದಿಂದ ಈ ರೇಂಜ್ ನಲ್ಲಿ ಹಾಳಾಗಿರ್ಬೋದು, ಎಕ್ಕುಟ್ ಹೋಗಿರ್ಬೋದು ಅಂತ ಕೆಲವರು ಅಂದ್ಕೊಂಡಿದ್ರು. ಇನ್ ಕೆಲವರು ದುಡ್ಡಿನ ಮದ, ಅಪ್ಪ ಮಾಡಿರೋ ಆಸ್ತಿ ಇದೆ, ಕೂತು ತಿಂದ್ರು ಕರಗಲ್ಲ, ಆ ಕಾರಣಕ್ಕಾಗಿ ಇನ್ನೇನ್ ಜೀವನದ ಬಗ್ಗೆ ಚಿಂತೆ ಇದೆ, ಅಪ್ಪ ಮಾಡಿರೋ ಆಸ್ತಿನ ಕರಗಿಸ್ಬೇಕು, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದೆ ಈ ತಿಕ್ಲು ಹುಡುಗಿ ಅಂತ ಕೆಲವರು ಮಾತಾಡ್ಕೊಂಡಿದ್ದು ಇದೆ. ಆದ್ರೆ ನಿವೇದಿತಾ ಏನೇ ಹೇಳಿದ್ರು, ಎಷ್ಟೇ ವಯಸ್ಸಾಗಿದ್ರು ಆಕೆ ಆಡೋದ್ ನೋಡಿದಾಗ ಚಿಕ್ಕ ಹುಡುಗಿ, ಇನ್ನೋಸೆನ್ಸು, ಇನ್ನೂ ಇನ್ನೋಸೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ಅವರ ಸ್ನೇಹಿತೆ ವಾಣಿ ಅವರ ಬರ್ತ್ಡೇ ಇತ್ತು. ಈ ಸಂದರ್ಭದಲ್ಲಿ ನಿವೇದಿತಾ ಆಡಿದ ಮಾತುಗಳು, ಅವರಿಬ್ರು ಆಡಿದ ರೀತಿ ನೋಡಿ ಕೆಲವರು ತಲೆಯಲ್ಲಿ ಹುಳ ಬಿಟ್ಕೊಂಡು ಬಿಟ್ಟಿದ್ದಾರೆ. ಹೌದು, ಇಷ್ಟು ದಿನ ಒಂಟಿಯಾಗಿಯೋ ಅಥವಾ ಆಗ ಪತಿಯಾಗಿದ್ದ ಚಂದನ್ ಶೆಟ್ಟಿ ಜೊತೆಗೋ ರೀಲ್ಸ್ ಮಾಡ್ತಿದ್ದಂತ ನಿವೇದಿತಾ ಗೌಡ ಇದೀಗ ಸ್ನೇಹಿತೆ ಒಬ್ಬರ ಜೊತೆಗೆ ಅತಿ ಹೆಚ್ಚು ರೀಲ್ಸ್ ಮಾಡ್ತಿದ್ದಾರೆ. ಹಲವು ರೀಲ್ಸ್ಗಳಲ್ಲಿ ಇಬ್ರು ಸುಖ ಸುಮ್ಮನೆ ಜೋರಾಗಿ ನಕ್ಕೋದು ಬಿಟ್ರೆ ಇನ್ನೇನು ಇರಲ್ಲ. ಅರ್ಧಂಬರ್ಧ ಅರ್ಧಂಬರ್ಧ ಬಟ್ಟೆಯನ್ನ ಹಾಕೊಂಡು ದೇಹವನ್ನ ತೋರಿಸ್ಕೊಂಡು ಅಲ್ಚೂರು ಇಳ್ಚೂರು ಕಾಣೋ ತರ ರೀಲ್ಸ್ ಅನ್ನ ಮಾಡಿ ವಿಡಿಯೋವನ್ನ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿನೂ ಇದನ್ನೇ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ರು ತಿಕ್ಲು ಆ ತರ ಆಡ್ತಾ ಇರೋದನ್ನ ನೋಡಿ ಕೆಲವರು ನಿಮ್ಮಿಬ್ರಿಗೆ ಏನಾಗಿದೆ ಅಂತ ಪ್ರಶ್ನಿಸಿದ್ದು ಕೂಡ ಇದೆ. ಒಂದು ತಿಕ್ಲು ಇನ್ನೊಂದು ಪುಕ್ಲು ಅಂತ ಕಾಣುತ್ತೆ ಅಂತ ಹೇಳಿದ್ದು ಇದೆ. ಇನ್ನು ಹೀಗಿರ್ಬೇಕಾದ್ರೇನೆ ವಾಣಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಸಕ್ರಿಯರಾಗಿದ್ದಾರೆ. ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಈಗಾಗಲೇ ಹಲವು ರೀಲ್ಸ್ ಅನ್ನ ಮಾಡಿ ಶೇರ್ ಮಾಡಿದ್ದಾರೆ. ಇದೀಗ ಅವರು ನಿವೇದಿತಾ ಜೊತೆಗೆ ರೀಲ್ಸ್ ಮಾಡೋದು ಹೆಚ್ಚಾಗ್ಬಿಟ್ಟಿದೆ. ಇಬ್ರು ಸುಮ್ಮನೆ ರೀಲ್ಸ್ ಮಾಡಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಇದೀಗ ವಾಣಿ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದು ನಿವೇದಿತಾ. ಇದರಲ್ಲಿ ವಾಣಿ ನಿವೇದಿತಾಗೆ ಹೂ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ. ನಿವೇದಿತಾ ಶೀರ್ಷಿಕೆಯಲ್ಲಿ, ಇಡೀ ಜಗತ್ತಿನಲ್ಲಿ ನನ್ನ ಆತ್ಮೀಯ ಗೆಳತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀನು ತುಂಬಾ ಸುಂದರವಾಗಿದ್ದೀಯಾ, ಆದ್ರೆ ಅದೇ ಸಮಯದಲ್ಲಿ ತುಂಬಾ ಮೂರ್ಖ ಆಗಿದ್ದೀಯಾ. ನಿನ್ನೊಂದಿಗೆ ನಾನು ಯಾವಾಗ್ಲೂ ನಗ್ತಿದ್ದೇನೆ. ನೀನು ನನ್ನ ಹೆಂಡತಿಯಂತೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದಿದ್ದಾರೆ. ಈ ವಿಡಿಯೋ ಹಾಗೂ ನಿವೇದಿತಾ ಬರೆದಿರೋ ಶೀರ್ಷಿಕೆ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ನಿವೇದಿತಾ ಗೌಡ ಅವರ ಅರ್ಥ ಏನಾಗಿತ್ತು ಅಂದ್ರೆ, ತಾವಿಬ್ರು ಎಷ್ಟು ಸ್ನೇಹಿತರು ಎನ್ನುವುದು ಅಷ್ಟೇ ಆಗಿತ್ತು. ಇದರಲ್ಲಿ ನಿವೇದಿತಾ ದೂರ ಹೋದ್ರೆ ತಾವ್ ಹೇಗೆ ಆಕೆಯನ್ನ ಮಿಸ್ ಮಾಡ್ಕೊಳ್ತೇವೆ ಅಂತ ವಾಣಿ ಕಣ್ಣೀರಿನ ಮುಖಾಂತರವಾಗಿ ತಿಳಿಸಿದ್ರು. ಇವರಿಬ್ರು ಬೇರೆ ಬೇರೆ ಸಮಯದಲ್ಲಿ ಖುಷಿಯಾಗಿರುವ ಕ್ಷಣಗಳನ್ನ ಸೆರೆ ಹಿಡಿಯಲಾಗಿದೆ. ಆದ್ರೆ ಪ್ರಪೋಸ್ ಮಾಡಿರೋದು, ಹೆಂಡತಿ ಅಂತೆಲ್ಲ ಹೇಳಿರುವುದು, ಜೊತೆಗೂ ಇಬ್ಬರು ಅಸಭ್ಯವಾಗಿ ವರ್ತಿಸುವುದನ್ನ ನೋಡಿರುವ ನೆಟ್ಟಿಗರು ಎಂತ ಕಾಲ ಬಂತಪ್ಪ ಅಂತಿದ್ದಾರೆ. ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತಾ ಮೇಲೆ ಕೋಪ ಮಾಡಿಕೊಂಡವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತಾ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ನಿವೇದಿತಾ ಅವರನ್ನೇ ದೂರ್ತಾ ಇದ್ದಾರೆ. ಚಂದನ್ ಶೆಟ್ಟಿ ತುಂಬಾ ಒಳ್ಳೆಯವರು, ಅವ್ರ ಜೀವನ ಹಾಳು ಮಾಡ್ಬಿಟ್ಟೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೈಗುಳದ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ. ಇದರ ನಡುವೆ ನಿವೇದಿತಾ ಇನ್ನೊಂದು ಹುಡುಗಿಯ ಜೊತೆಗೆ ಸೇರ್ಕೊಂಡು ಅಸಭ್ಯವಾಗಿ ವರ್ತಿಸೋದು, ವಿಡಿಯೋ ಮಾಡೋದು, ರೀಲ್ಸ್ ಹಾಕೋದು, ಬೇಕು ಅಂತ ತುಂಡು ಹುಡುಗಿಯನ್ನ ತೊಡೋದು, ದೇಹದ ಭಾಗಗಳನ್ನ ತೋರಿಸೋದು, ಅದರ ಜೊತೆಗೆ ಸುಮ್ನೆ ನಗುವಂತಹ, ಸುಮ್ನೆ ಎಲ್ಲವನ್ನೂ ತೋರಿಸುವಂತ ವಿಡಿಯೋ ಮಾಡ್ತಾ ಇರೋದು ಹಲವರ ಕಿರಿಕಿರಿಗೆ ಕಾರಣವಾಗಿದೆ. ಹುಡುಗಿಯವರಿಬ್ರು ಈ ತರ ಆಡ್ತಾ ಇರೋದನ್ನ ನೋಡಿ ಇದು ಫಾರಿನ್ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಇನ್ನೂ ಹೇಳ್ಬೇಕು ಅಂತಂದ್ರೆ, ಇವರಿಬ್ರಿಗೆ ಯಾರಾದ್ರೂ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರೆ ಅಥವಾ ಕಮೆಂಟ್ ಮುಖಾಂತರವಾಗಿ ಈ ತರ ಎಲ್ಲ ಆಡ್ಬೇಡಿ, ಸ್ವಲ್ಪ ಸಂಸ್ಕಾರವಂತರಾಗಿ ನಡ್ಕೊಳ್ಳಿ, ನಿಮ್ಮಿಬ್ರಿಗೆ ಏನ್ ಬಂದಿದೆ, ಹುಚ್ಚಿಯರ ತರ ಆಡ್ತಾ ಇದ್ದೀರಲ್ಲ ಅಂತ ಅನೇಕರು ಕಮೆಂಟ್ ಹಾಕಿದ್ದು ಕೂಡ ಇದೆ. ಇನ್ನು ಆ ಕಮೆಂಟ್ಗೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಇಬ್ರು ಕೂತ್ಕೊಂಡು ಲೈವ್ ಬಂದು, ಹೌದು ನಾವದೇ, ಹೌದು ನಾವಿದೆ, ಏನ್ ಮಾಡ್ತೀರಾ, ಹೋಗಲ್ಲೇ ಈ ತರ ಕಮೆಂಟ್ ಗಳನ್ನ ರಿಪ್ಲೈ ಮಾಡ್ತಾ ಇದ್ದಾರೆ. ಸೊ ನೀವೇನೇ ಹೇಳಿದ್ರು ನಾವು ತಲೆನೇ ಕೆಡ್ಸ್ಕೊಳಲ್ಲ, ನಾವಿರೋದೇ ಹಿಂಗೆ ಅಂತ ಹೇಳ್ತಿದ್ದಾರೆ. ಇನ್ ಕೆಲವರು ಇದನ್ನ ನೋಡಿ ಪೋಷಕರು ತಳವಳ ವ್ಯಕ್ತಪಡಿಸಿದ್ದಾರೆ. ಈ ತರ ಆದ್ರೆ ನಮ್ಮ ಮಕ್ಕಳು ಯಾವ್ದಾದ್ರು ಹುಡುಗಿ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದೀವಿ ಅಂತಂದ್ರು ನಮಗ್ ಭಯ ಆಗತ್ತೆ. ಈ
ಇತ್ತೀಚೆಗೆ ಯಾವುದೇ ರಿಲೇಶನ್ಶಿಪ್ಗಳನ್ನು ನಂಬಕ್ಕಾಗೋದಿಲ್ಲ. ಯಾವ್ದು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿಯಾಗಿ ಆಡಿದ್ರೆ ಜೀವನ ಹಾಳಾಗತ್ತೆ. ಇವರಿಬ್ಬರಿಗೂ ಮದುವೆ ಆಗಲಿ, ಮಕ್ಕಳಾಗಲಿ, ಗಂಡ ಆಗಲಿ ಯಾರೂ ಇಲ್ಲ. ಅದಕ್ಕೆ ಆಡಿದ್ದೇ ಆಟ ಆಗಿದೆ. ಇನ್ನು ಇವ್ರು ಹೆತ್ತೋರ್ ಬಗ್ಗೆ ನೋಡಿದ್ರೆ ಅವ್ರುಗಳು ಇದೇ ಥರ ರೀಲ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ಇವರಿಗೆ ಒಂದು ಸೀರಿಯಸ್ನೆಸ್ ಆಗಲಿ ಅಥವಾ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಥವಾ ಹೇಗಿರಬೇಕು ಅನ್ನೋದಾಗ್ಲಿ ಹೇಗೆ ಅರಿವಿಗೆ ಬರುತ್ತೆ. ಇಂಥವ್ರಿಗೆಲ್ಲ ಎಂಟರ್ಟೈನ್ ಮಾಡಬಾರ್ದು. ನಮ್ಮ ಜನ ಟ್ರೋಲ್ ಮಾಡಿದಷ್ಟು, ಕಮೆಂಟ್ ಮಾಡಿದಷ್ಟು ಇವ್ರು ಓವರ್ ಆಗಿ ಆಡ್ತಾರೆ. ಇವ್ರನ್ನ ಸೈಡ್ಲೈನ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು. ಆಗ ಮಾತ್ರ ಎಲ್ಲವೂ ಸಾಧ್ಯ ಅಂತ ಕೆಲವ್ರು ಹೇಳಿದ್ದಾರೆ. ಇನ್ನು ಕೆಲವರು ನಿವೇದಿತಗೋಸ್ಕರ ಕಣ್ಣೀರು ಹಾಕ್ತಿರೋರ ಸಂಖ್ಯೆ ಎಷ್ಟಾಯ್ತಪ್ಪ. ಅತ್ತ ಚಂದನ್ ಕಣ್ಣೀರು ಹಾಕ್ತಿದ್ದೆ, ಇತ್ತ ವಾಣಿ ಕಣ್ಣೀರು ಹಾಕ್ತಿದ್ದಾರೆ. ವಾಣಿ ನಿವೇದಿತ ಇಲ್ಲ ಅಂತ ಕಣ್ಣೀರು ಹಾಕುವಷ್ಟು ಪೊಸೆಸಿವ್ ಆಗಿದ್ದಾರೆ ಅಂತಂದ್ರೆ ಇವ್ರ ಸಂಬಂಧ ಏನಿರಬಹುದು ಅಂತ ಕೆಲವರು ಪ್ರಶ್ನಿಸ್ತಿದ್ದಾರೆ. ಒಟ್ನಲ್ಲಿ ಇವರಿಬ್ರು ಆಡ್ತಾ ಇರುವಂತ ಮಂಗನಾಟ ನೋಡಿ ಅನೇಕರು ಗಾಬರಿ ಬಿದ್ದಿರೋದಂತೂ ಸತ್ಯ. ನಿಮಗೂ ಹಾಗೆ ಅನ್ಸಿರ್ಬೋದು. ಇವರ ರೀಲ್ಸ್ ನೋಡಿ ಏನ್ ಅನ್ಸ್ತು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು.